ಬಿಸಿಲಿನ ತಾಪಕ್ಕೆ ಆಸ್ಪತ್ರೆ ಸೇರ್ತಾ ಇದ್ದ ದೆಹಲಿಯಲ್ಲಿ ಮೊನ್ನೆ ರಾತ್ರಿ ದಿಢೀರಂತ ಮಳೆ ಸುರಿದಿದೆ. ಹಾಗೆ ಕೆಲವೇ ಗಂಟೆಗಳು ಸುರಿದ ಮಳೆ 88 ವರ್ಷದ ಇತಿಹಾಸವನ್ನ ಮುರಿದು ಹಾಕಿದೆ. ಜೊತೆಗೆ ಕೇವಲ ಒಂದೇ ದಿನದ ಅಂತರದಲ್ಲಿ 5ರನ್ನ ಬಲಿ ಪಡೆದುಕೊಂಡು ಬಿಟ್ಟಿದೆ. ಕೆಲವೇ ಗಂಟೆ ಬಿದ್ದ ಮಳೆಗೆ ಮುಳುಗಿ ಹೋದ ದೆಹಲಿ. ತಡರಾತ್ರಿ ಮಳೆಗೆ 5 ಮಕ್ಕಳು ಸೇರಿ 6 ಬಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊನ್ನೆ ತಡರಾತ್ರಿ ಸುರಿದ ಮಳೆಗೆ ವಿವಿಧ ಅವಘಡ ಸಂಭವಿಸಿ ಒಟ್ಟು 5 ಬಲಿಯಾಗಿದ್ದಾರೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ಚಾವಣಿ ಕುಸಿದು ಓರ್ವ ಕ್ಯಾಬ್ ಚಾಲಕ ಕುಳಿತಲ್ಲೇ ಮೃತಪಟ್ಟಿದ್ದಾನೆ. ಅತ್ತ ಗ್ರೇಟರ್ ನೋಯ್ಡಾದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದು 3 ಮಕ್ಕಳು ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದು 5 ಗಾಯಗೊಂಡಿದ್ದಾರೆ. ಇನ್ನು ನ್ಯೂ ಉಸ್ಮಾನ್ಪುರದ ತಗ್ಗು ಪ್ರದೇಶದಲ್ಲಿ ನಿಂತ ನೀರಲ್ಲಿ ಆಡಲು ಹೋದ 2 ಮಕ್ಕಳು ಮುಳುಗಿ ಮೃತಪಟ್ಟಿದ್ದಾರೆ. ಒಂದೇ ಒಂದು ಮಳೆ, ಅದು ಕೆಲವೇ ಗಂಟೆಗಳ ಕಾಲ ಸುರಿದು ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಿಲ್ಲ. ಇಲ್ಲಿ ನೋಡಿ, ಸಮುದ್ರದಂತೆ ಅಲೆ ಏಳುತ್ತಿರುವ ನೀರಲ್ಲೇ ಟಿಟಿ ವಾಹನ ಸಾಗುತ್ತಿದ್ರೆ ಅದರ ಹಿಂದೆ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ಕಾರು ತೇಲಿಕೊಂಡು ಹೋಗ್ತಿದೆಯೇನೋ ಎಂಬಂತೆ ಹೊರಟಿದೆ. 770 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವ ದೆಹಲಿಯ ಈ ಪ್ರಗತಿ ಮೈದಾನದ ಟನಲ್ ಸದ್ಯ ಟ್ರೋಲ್ಗೆ ತುತ್ತಾಗಿದೆ. ಉದ್ಘಾಟನೆಗೊಂಡ 2 ವರ್ಷದಲ್ಲಿ ಟನಲ್ ದುಸ್ಥಿತಿ ಬಯಲು. ಮೋದಿ ಉದ್ಘಾಟಿಸಿದ ದೃಶ್ಯ ಶೇರ್ ಮಾಡಿ ಫುಲ್ ಟ್ರೋಲ್. ಅದು ಜೂನ್ 2022. ದೆಹಲಿಯ ಇದೇ ಪ್ರಗತಿ ಮೈದಾನದಲ್ಲಿ ಪ್ರಧಾನಿ ಮೋದಿ ಸುಮಾರು 770 ಕೋಟಿ ರೂಪಾಯಿ ವೆಚ್ಚದ ಈ ಟನಲ್ ಅನ್ನ ಭಾರಿ ಅದ್ದೂರಿಯಾಗಿ ಉದ್ಘಾಟಿಸಿದ್ರು. ಆಗ ಮೋದಿ ಟನಲ್ನ ಒಳಗೆ ಬಿದ್ದಿದ್ದ ಬಾಟ್ಲಿ ಎತ್ತಿರುವ ದೃಶ್ಯ ಭಾರಿ ವೈರಲ್ ಕೂಡ ಆಗಿತ್ತು. ಆದ್ರೆ ಮೊನ್ನೆ ರಾತ್ರಿ ಸುರಿದ ಕೆಲವು ಗಂಟೆಗಳ ಮಳೆಗೆ ಇಡೀ ಟನಲ್ ಇದೀಗ ಸಮುದ್ರದಂತೆ ನೀರು ತುಂಬಿಕೊಂಡು ಮುಚ್ಚಿ ಹೋಗಿದೆ. ಸದ್ಯ ಇದೇ ವಿಚಾರ ಈಗ ನೆಟ್ಟಿಗರ ಟ್ರೋಲ್ಗೆ ಆಹಾರವಾಗಿದೆ. ಆದ್ರೆ ಬಿಜೆಪಿ ಇನ್ನೊಂದು ವಿಡಿಯೋ ಶೇರ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ರಸ್ತೆಯ ನೀರು ಟನಲ್ಗೆ ಸುರಿಯಲಾಗ್ತಿದೆ ಅಂತ ಆರೋಪ ಮಾಡಿದೆ. ಇನ್ನು ದೆಹಲಿಯ ಈ ಏಮ್ಸ್ ಆಸ್ಪತ್ರೆ ನೋಡಿ, ಲಿಫ್ಟ್ನ ಮೇಲ್ಚಾವಣಿಯಿಂದ ಜಲಪಾತದಂತೆ ನೀರು ಧುಮ್ಮಿಕ್ಕುತ್ತಿದೆ. ಇನ್ನು ದೆಹಲಿಯ ಸರೈ ಕಾಳೆ ಖಾನ್ ಪ್ರದೇಶದಲ್ಲಿ ಸುಮಾರು 40 ಕಾರುಗಳು ಮಳೆ ನೀರಲ್ಲಿ ಮುಳುಗಿ ಹೋಗಿವೆ. ಸ್ಥಳೀಯರು ಅಗತ್ಯ ವಸ್ತು ತರಲು ಕೂಡ ಹೊರಬಾರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ದೆಹಲಿಯ ಚಾಂದನಿ ಚೌಕ್ನಲ್ಲಿರುವ ಗುರುದ್ವಾರ ಸಿಸ್ಗಂಜ್ ಸಾಹಿಬ್ ದೇಗುಲದ ಒಳಗೆ ಸೊಂಟದೆತ್ತರಕ್ಕೆ ನೀರು ನುಗ್ಗಿದ್ದು ಭಕ್ತರು ನೀರು ಹೊರಹಾಕಲು ಹರಸಾಹಸ ಪಟ್ಟಿದ್ದಾರೆ. ಇತ್ತ ಆಜಾದ್ ಮಾರ್ಕೆಟ್ನ ಅಂಡರ್ ಪಾಸ್ನಲ್ಲಿ ನೀರಿನ ನಡುವೆ ಪ್ರಯಾಣಿಕರಿದ್ದ ಬಸ್ಸು ಸಿಲುಕಿತ್ತು. ಕೂಡಲೇ ಪೊಲೀಸರು ಸ್ಥಳೀಯರು ಆಗಮಿಸಿ ಜನರನ್ನ ರಕ್ಷಣೆ ಮಾಡಿದ್ರು. ಅದೇ ರೀತಿ ಮಿಂಟೋ ರಸ್ತೆಯಲ್ಲಿ ಕಾರು ಒಂದು ನೋಡ್ತಿದ್ದಂತೆ ನೀರಲ್ಲಿ ಮುಳುಗಿ ಹೋಗಿದೆ. ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸಫ್ದರ್ಜಂಗ್ ಬಳಿ ಕಾರು ಜಲಾಸುರನ ಪಾಲಾಗಿದೆ. ಅದರೊಟ್ಟಿಗೆ ಕಾಲೇಜ್ ಬಸ್ ಒಂದು ನೀರಲ್ಲಿ ಸಿಲುಕಿ ಪರದಾಟ ನಡೆಸಿದೆ. ಇನ್ನು ಮೂಲ್ಚಂದ್ ಏರಿಯಾದಲ್ಲಿ ಲಾರಿ, ಟಾಟಾ ಏಸ್ ಕಾರು ಅಂಡರ್ಪಾಸ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ದು. ದೆಹಲಿಯ ಸಫ್ದರ್ಜಂಗ್ ಏರ್ಪೋರ್ಟ್ಗೆ ನೀರು ನುಗ್ಗಿ ಅವಾಂತರ ಆಗಿದೆ. ರನ್ವೇ ಕೂಡ ಜಲಾವೃತವಾಗಿದ್ದು ಏರ್ಪೋರ್ಟ್ ಅಥಾರಿಟಿ ಇಂಡಿಯಾ ಕಚೇರಿ ಆವರಣದಲ್ಲಿ ನೀರು ನಿಂತು ಸಿಬ್ಬಂದಿ ಪರದಾಡಿದ್ರು. ನಾನೀಗ ಸಫ್ದರ್ಜಂಗ್ ಏರ್ಪೋರ್ಟ್ ನ ಬಳಿ ಇದ್ದೇನೆ. ಏರ್ಪೋರ್ಟ್ ನ ಆವರಣದಲ್ಲಿರ್ತಕ್ಕಂತಹ ಪ್ರದೇಶ ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂತಹದ್ದನ್ನ ನೋಡಬಹುದು. ಸಫ್ದರ್ಜಂಗ್ ಏರ್ಪೋರ್ಟ್ ಇದು VIP ಏರ್ಪೋರ್ಟ್. ಇಲ್ಲಿ VIP ವಿಶೇಷ ವಿಮಾನಗಳು ಇಲ್ಲಿ ಹಾರಾಟವನ್ನು ನಡೆಸ್ತವೆ. ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಈ ಒಂದು ಕಚೇರಿ ಆವರಣ ನೀರಿನಲ್ಲಿ ಆವೃತ ಆಗಿರುವಂತಹದ್ದು. ಜೊತೆಗೆ ಏರ್ಪೋರ್ಟ್ ನ ರನ್ವೇ ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ದೆಹಲಿ ಮಳೆ ವಿಚಾರಕ್ಕೆ ರಾಜಕೀಯದ ರಂಗು. ಕಳಪೆ ಕಾಮಗಾರಿ ಎಂದ ಖರ್ಗೆ, ಶಿಕ್ಷೆ ಆಗಲಿ ಎಂದ ಪ್ರಫುಲ್. ಇನ್ನು ದೆಹಲಿ ಏರ್ಪೋರ್ಟ್ನ ಮೇಲ್ಚಾವಣಿ ಕುಸಿತದ ವಿಚಾರ ಈಗ ರಾಜಕೀಯ ರಂಗು ಪಡೆದಿದೆ. ಆಮ್ ಆದ್ಮಿ ಸರ್ಕಾರದ ಆಡಳಿತದ ಬಗ್ಗೆ ಬಿಜೆಪಿ ಟೀಕಿಸಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ಖರ್ಗೆ ಕಿಡಿಕಾರಿದ್ದಾರೆ. 10 ವರ್ಷಗಳ ಮೋದಿ ಸರ್ಕಾರದಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಅಂತ ಟ್ವೀಟ್ ಮೂಲಕ ಛೇಡಿಸಿದ್ದಾರೆ. ಕಳೆದ 10 ವರ್ಷಗಳ ಮೋದಿ ಸರ್ಕಾರದ ಅವಧಿಯಲ್ಲಿ ಕಳಪೆ ಕಾಮಗಾರಿ ನಡೆದಿವೆ. ಮೂಲ ಸೌಕರ್ಯಗಳು ಕುಸಿಯಲು ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯವೇ ಕಾರಣ. 1. ದೆಹಲಿ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತ.
ಎರಡು, ಜಬಲ್ಪುರ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತ. ಮಾರ್ಚ್ 10ರಂದು ಮೋದಿ ದೆಹಲಿ ಏರ್ಪೋರ್ಟ್ನ ಟರ್ಮಿನಲ್ 1 ಉದ್ಘಾಟಿಸಿದ್ರು. ಇವೆಲ್ಲವೂ ಚುನಾವಣೆಗಾಗಿಯೇ ನಡೆದಿದ್ದವು. ಇದೀಗ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಏರ್ಪೋರ್ಟ್ ಕಟ್ಟಡ ಉದ್ಘಾಟನೆಯಾದಾಗ ಆಗಿನ ವಿಮಾನಯಾನ ಸಚಿವರಾಗಿದ್ದ ಪ್ರಫುಲ್ ಪಟೇಲ್ ಪ್ರತಿಕ್ರಿಯೆ ನೀಡಿದ್ದು, ಕಳಪೆ ಆಗಿದ್ರೆ ಸಂಬಂಧಪಟ್ಟವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. तुरंत हम कमेंट नहीं कर सकते, इसके ऊपर तो थरो इन्वेस्टिगेशन होना है और जो टेक्निकल एस्पेक्ट, जो फॉरेंसिक या सिक्योरिटी एस्पेक्ट जो देखते हैं बिल्डिंग का, वो सब अपना रिपोर्ट देंगे तो उसके हिसाब से हम. ಬಿಸಿಲಿನ ತಾಪ ಮತ್ತು ನೀರು ಸಿಗದೆ ಕಂಗಾಲಾಗಿದ್ದ ದೆಹಲಿಯ ಜನರು ಒಂದೇ ಮಳೆಗೆ ಮೆತ್ತಗಾಗಿದ್ದು, ಮುಂದಿನ ದಿನ ಮತ್ತಷ್ಟು ಮಳೆ ಸುರಿದ್ರೆ ಮತ್ತಷ್ಟು ಅವಾಂತರಗಳು ಎದುರಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.